ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿ ಧೋರಣೆ ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಕಲಬುರಗಿಯಲ್ಲಿ ಜಿಲ್ಲಾ ರೈತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಇಂದು ಆಯೋಜಿಸಿದ ಜಿಲ್ಲಾ ರೈತರ ಸಮಾವೇಶವನ್ನು ಸಂಘದ ರಾಜ್ಯ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಉದ್ಘಾಟಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯ ಸ್ಥಳೀಯ ಸಮಸ್ಯೆಗಳ ಹಕ್ಕೊತ್ತಾಯಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದರು. ಸರ್ಕಾರದಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇಲ್ಲಿವರೆಗೆ ಬಹಳ ವಿಶೇಷವಾಗಿ ನಡೆದಿರುವಂತಹ ಕರ್ನಾಟಕ ರಾಜ್ಯ ರೈತ ಸಂಘದ ಕಲಬುರಗಿ ಜಿಲ್ಲಾ ರೈತ ಸಮಾವೇಶಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಪ್ರೀತಿಯ ಅತಿಥಿಗಳಿಗೆ ಹಾಗೆ ರೈತ ಮುಖಂಡರಿಗೆ ಎಲ್ಲ ಪ್ರೀತಿಯ ರೈತ ಬಂಧುಗಳಿಗೆ ಇನ್ನು ಇದೇ ವೇಳೆಯಲ್ಲಿ ಸಂಘದ ರಾಜ್ಯ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಹಾಗೂ ಶಾಸಕರಾದ ಬಿ.ಆರ್. ಪಾಟೀಲ್ ಮಾತನಾಡಿದರು. ಸಭೆ ಆದಮೇಲೆ ಎಲ್ಲ ಜಿಲ್ಲೆಗೆ ಬಂದಿರುವಂಥ ಮುಖಂಡರುಗಳನ್ನ, ಮಹಿಳಾ ಮುಖಂಡರನ್ನ, ಯುವ ಮುಖಂಡರನ್ನ ಒಂದು ಅರ್ಧ ಗಂಟೆ ನಾವು ಸಭೆ ಮಾಡ್ತೀವಿ. ಐದಿನಿ ದಯವಿಟ್ಟಿರಿ. ನಾವು ಮುಂದಿನ ಹೋರಾಟಗಳನ್ನ ನಾವೇನು ಮಾಡಬೇಕು ಅನ್ನೋದು ಸ್ವಲ್ಪ ಪ್ರಾಥಮಿಕವಾಗಿ ಚರ್ಚೆ ಮಾಡೋಣ. ಎರಡನೇದು, ನಾವು ಡಿಮಾಂಡಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಪತ್ರವನ್ನು DC ಮುಖಾಂತರ ಕಳಿಸಿದೆ. MSP ಕೊಡಿ ಅಂತ ನಮ್ಮ ಒತ್ತಾಯ. ಬಿ.ಆರ್. ಪಾಟೀಲ್ ಕೂಡ ಅದ್ರ ಬಗ್ಗೆ ಮಾತಾಡೋದು. MSP ಅಂದ್ರೆ ಏನು? ಮಿನಿಮಮ್ ಸಪೋರ್ಟ್ ಪ್ರೈಸ್. ನಾವು ಕೇಳ್ತಿದ್ರೆ ರೈಸ್ ಅಂತಂದ್ರು ವೈಜ್ಞಾನಿಕ ಬೆಲೆ. ಯಾಕೆ ವೈಜ್ಞಾನಿಕ ಬೆಲೆ ಕೇಳ್ತೀವಿ? ಕೈಗಾರಿಕೆಗೆ ಒಂದು ನೀತಿ ಇದೆ. ನಮ್ಮ ನಂಜನ ಸ್ವಾಮಿ ಅವರು, ರುದ್ರಪ್ಪನವರು, ಸುಂದರೇಶ್ ಅವರು, ಪುಟ್ಟಣ್ಣಯವರಿಂದ ಚರ್ಚೆ ಮಾಡಿದ್ವಿ. ನಾವು ರೈತ ಸಂಘ ಒಳಗಡೆ 45 ವರ್ಷದಿಂದ ಕೂಡ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೈಗಾರಿಕೆಗೆ ನಾವು ಕೈಗಾರಿಕೆ ವಸ್ತುಗಳಂದ್ರೆ ಯಾವುವು? ನಾವು ಆಕಳ ಚಪ್ಪಲು ಕೈಗಾರಿಕೆಯಿಂದ ಉತ್ಪಾದನೆ ಆಗೋಂಥ ವಸ್ತು. ನಾವು ತೊಡೋಂಥ ಬಟ್ಟೆ ಕೈಗಾರಿಕೆಯಿಂದ ಉತ್ಪಾದನೆ ಆಗೋ ವಸ್ತು. ನಾವು ಪೌಡರ್ ತಗೊಳ್ತೀವಿ, ಅದು ಕೈಗಾರಿಕೆ ಉತ್ಪಾದನೆ ವಸ್ತು. ರೈತರು ನಾವು ನೇಗಿಲು ತಗೋತೀವಿ, ಕಬ್ಬು ನೇಗಿಲು, ಅದು ಕೈಗಾರಿಕೆ ವಸ್ತು. ಗೊಬ್ಬರ ತಗೋತೀವಿ, ಕೀಟನಾಶಕ ತಗೋತೀವಿ, ಇವೆಲ್ಲವೂ ಕೂಡ ಕೈಗಾರಿಕೆ ಉತ್ಪಾದನೆ ಮಾಡುವ ವಸ್ತುಗಳು. ಇಂಡಸ್ಟ್ರಿಯಲ್ ಪ್ರೊಡ್ಯೂಡ್ ಅಂತೀವಿ. ಯಾವತ್ತಾದರೂ ನಾವು 1 kg ಬಿತ್ತನೆ ಬೀಜಗೆ ಕಡಿಮೆ ಕೊಡಿ ಅಂತ ಕೇಳಿ ಚೌಕಾಸಿ ಮಾಡೋಕ್ಕಾಗುತ್ತೆ? ಬೆಂಗಳೂರು ಸುತ್ತಮುತ್ತ, ಕೋಲಾರ, ತುಮಕೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಒಂದು ಇಂಚು ಕೂಡ ಜಮೀನು ಉಳಿದಿಲ್ಲ. ಅದಲ್ಲ ನಾಗೇಂದ್ರ? ಅಷ್ಟೇ ಅಲ್ಲ ನಾಗೇಂದ್ರ ಸಾಹೇಬ್ರೆ, ನನ್ನ ಕ್ಷೇತ್ರದಲ್ಲಿ ಸುಮಾರು 5,000 ಜಮೀನು ಬೇರೆಯವರು ಬಂದು ಖರೀದಿ ಮಾಡಿದ್ದಾರೆ. ಮುಂಬೈ ಕಂಪನಿಯವರು 800 ಎಕರೆ ಒಬ್ಬನೇ ಜಮೀನು ಖರೀದಿ ಮಾಡಿದ್ದಾನೆ, ಫೆನ್ಸ್ ಹಾಕಿದ್ದಾನೆ, ಮೊಬೈಲಲ್ಲಿ ಬಿಟ್ಟಿದ್ದಾನೆ. ಇಂಥ ಸುಂದರವಾದಂಥ ಮನೆಗಳನ್ನು ಕಟ್ತೀವಿ, ವಿಲ್ಲಾ ಕಟ್ತೀವಿ, ರೋಡ್ ಮಾಡ್ತೀವಿ, ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ, ಅರಣ್ಯ ಬೆಳೆಸ್ತೀವಿ, ವಾಕಿಂಗ್ ಪಾರ್ಕ್ ಮಾಡ್ತೀವಿ. 1 ಎಕರೆ ಮಾರಾಟ ಮಾಡೋದಕ್ಕೆ ಅವನು ಈಗಾಗಲೇ ಅಡ್ವರ್ಟೈಸ್ ಕೊಡ್ತಾ ಇದ್ದಾನೆ. ಅವನು ಯಾರು, ಎಲ್ಲಿಂದ ಬಂದು, ಎಷ್ಟು ಸತ್ತಿರೋ ಏನು ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ 500 ಎಕರೆ ಜಮೀನು ಮಾರಾಟ ಆಗಿದೆ ಈಗ ಆನಂದದಲ್ಲಿ. ಬೇರೆ ಕಡೆ ಎಲ್ಲೆಲ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಬಹುತೇಕ ಎಲ್ಲ ಕಡೆ ಆಗಿದೆ. ಇನ್ನು ಮುಂದೆ ಜಮೀನು ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಆ ಜಮೀನಿನ ಒಂದು ಭಾವನಾತ್ಮಕ ಸಂಬಂಧ ಏನು ರೈತರು ತಾವು ಇಟ್ಕೊಂಡಿದ್ರಿ. ಕಷ್ಟ ಬರಲಿ, ನಷ್ಟ ಬರಲಿ, ಮಳೆ ಬರಲಿ, ಚಳಿ ಬರಲಿ, ಬೇಸಿ ಬರಲಿ, ಅಷ್ಟಾಗಿ ರೈತಾಕಿಯನ್ನು ನೀವು ಬಿಟ್ಟಿಲ್ಲ. ರೈತಾಕಿ ಮಾಡಿ ಇವತ್ತು ದೇಶಕ್ಕೆ ಅನ್ನ ಕೊಟ್ಟಿದ್ದೀರಿ. ಆದರೆ ಇವತ್ತು ನಿಮಗೆ ರಕ್ಷಣೆ ಮಾಡೋರು ಯಾರೂ ಇಲ್ಲ, ರಕ್ಷಣೆ ಮಾಡೋರು ಯಾರಿಲ್ಲ. ಹೀಗಾಗಿ ಇವತ್ತು ಇಡೀ ಕೃಷಿ ಬಿಕ್ಕಟ್ಟಲ್ಲಿದೆ. ಈ ಸಂದರ್ಭದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್, ಸಂಘದ ಜಿಲ್ಲಾ ಅಧ್ಯಕ್ಷ ನಾಗೇಂದ್ರ ತಂಬೆ, ಕಾರ್ಯಾಧ್ಯಕ್ಷ ಜೆ.ಎಂ. ವೀರಸಂಗಯ್ಯ, ಮಂಜುಳಾ ಎಸ್. ಅಕ್ಕಿ, ಉಮಾಪತಿ ಪಾಟೀಲ್, ರಮೇಶ್ ಕೇರಾಗಿ, ದತ್ತು ಗುತ್ತೇದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.